ತುಟಿಗೆ ಲಿಪ್ಸ್ಟಿಕ್ ಹಚ್ಚಿದ್ದಕ್ಕೆ ಕೊಪ್ಪಳದಲ್ಲಿ ಬಾಲಕಿಯ ಬದುಕೆ ಬರ್ಬಾದಾಗಿದೆ. ಕಾತರಕಿ ಗ್ರಾಮದ 12 ವರ್ಷದ ಮಂಜುಳಾ 5ನೇ ಕ್ಲಾಸ್ನಲ್ಲಿ ಓದುತ್ತಿದ್ದಾಳೆ. ಸೆಪ್ಟೆಂಬರ್ 19ರಂದು ಹಿರೇಸಿಂದೋಗಿಯಲ್ಲಿ ನಡೆದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಲು ಲಿಪ್ಸ್ಟಿಕ್ ಖರೀದಿಸಿದ್ಲು. ಲಿಪ್ಸ್ಟಿಕ್ ಹಚ್ಚಿಕೊಂಡು 2 ದಿನಗಳ ಬಳಿಕ ತುಟಿಯ ಮೇಲೆ ಗುಳ್ಳೆಗಳು ಏಳೋದಕ್ಕೆ ಆರಂಭವಾಗಿದೆ. ಬಳಿಕ ಇಡೀ ದೇಹದ ತುಂಬೆಲ್ಲ ಗುಳ್ಳೆಗಳು ಎದ್ದಿವೆ. ಕಳಪೆ ಗುಣಮಟ್ಟದ ಕೆಮಿಕಲ್ ಇದಕ್ಕೆ ಕಾರಣ ಎನ್ನಲಾಗಿದೆ. ಮಗಳ ಸ್ಥಿತಿ ನೋಡಿ ಕಂಗಾಲಾಗಿರೋ ಮಂಜುಳಾ ಪೋಷಕರು ವಿವಿಧ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಿದ್ರೂ ಕೂಡ ಪ್ರಯೋಜನವಾಗಿಲ್ಲ. ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಇರೋ ಕುಟುಂಬ ವರ್ಗದವರು ಚಿಕಿತ್ಸೆಗಾಗಿ ಸಹಾಯ ಹಸ್ತ ಚಾಚ್ತಾ ಇದ್ದಾರೆ. ಸೆಪ್ಟೆಂಬರ್ 19ನೇ ತಾರೀಕು ಪ್ರತಿಭಾ ಕಾರಂಜಿಗೆ ಹೋಗಿದ್ದೆ. ಲಿಪ್ಸ್ಟಿಕ್ ಹಚ್ಕೊಂಡಿದ್ದಕ್ಕೆ ರಿಯಾಕ್ಷನ್ ಆಗೈತಿ. ಊಟ ಮಾಡಕ್ ಬರಂಗಿಲ್ಲ, ಮೊಸರು ಮಜ್ಜಿಗೆ ಕುಡಿಯಕ್ ಬರ್ತೈತಿ. ಹಚ್ಕೊಂಡಿದ್ರು, ಅವ್ರಿಗೆ ಆಗಿಲ್ಲ, ನಂಗೊಬ್ಬಕಿಗೆ ಆಗೈತಿ. ಏನು ಆಗಿದ್ದಿಲ್ಲ, ಗುಳಿ ಅಷ್ಟೇ ಎದ್ದಿದ್ದು. 2 ದಿನ ಆಗಿಂದ. ಕಾಲ್ಮೆಂಟ್ಗೆ ಹೋಗಿದ್ರಿ ಆಕಿ ಅಲ್ಲಿ 12 ವರ್ಷ ತೆಗ್ಯದಾಳ್ರಿ. ಸಿಂಧಾಗಿ ಪ್ರತಿಭಾ ಕಾರಂಜಿಗಿದ್ರು ಹೋಗಿದ್ರು. ಹುಡ್ರಿ ಲಿಪ್ಟಿಕ್ ಹಚ್ಕೊಂಡು ನಮ್ಮನೆ ರಿಲ್ಯಾಕ್ಸ್ ಆಗೈತ್ರಿ. ಈ ತಿಂಗಳ ದಿನ ಆಯ್ತ್ರಿ. ನಾವು ತೋರಿಸಿದ್ವಿ, ಎಲ್ಲ ಮಾಡಿವ್ರಿ. ಇಲ್ಲಿ ತೋರಿಸಿವ್ರಿ, ಕೊಪ್ಪದಾಗ ತೋರಿಸಿವ್ರಿ, ಇದಕ್ಕೆ ಹುಬ್ಬಳ್ಳಿಯಾಗ 2 ಅಂತ್ಯಾಗ ತೋರಿಸಿವ್ರಿ. ತೋರಿಸಿ ಇದು ಮಾಡಿವ್ರಿ. ಮತ್ತು ನಾವು ಬಡವ್ರು ಅದಿ, ಒಂದು 80,000 ರೂಪಾಯಿ ಹೋಗ್ಯಾವ್ರಿ. ಡಾಕ್ಟ್ರ್ ಆರಾಮಾಗತ್ರಿ, ಇನ್ನೇನು ಬರ್ರಿ ಅಂದಾರ ಅವರು. ಮತ್ತು 80,000 ರೂಪಾಯಿ ಹೋಗ್ಯಾವ್ರಿ. ಮತ್ತು ಸಹಾಯ ಯಾರು ಮಾಡಿಲ್ರಿ, ನಾವು ಇದು ಮಾಡಿವ್ರಿ. ಬಡವ್ರು ಅದಿವ್ರಿ, ಎಲ್ಲ ಇಟ್ಕೊಂಡಿದ್ವಿ. ನೋಡಕ್ಕಲ್ಲಿ ನೀನು ಅಲ್ಲಿದ್ದ ಎಲ್ಲಾರ ಎಲ್ಲ ಪಾಪ ಅಲ್ಲಿದ್ದ ಬಂದಾರ ನೋಡಿ, ನಿಂತ್ಕೊಂಡೆ ಏನೈತೆ ಏನು ನೋಡಿ. ಸುಮ್ಮನೆ ಕುತ್ಕೊಳ್ಳ, ಏನಾಗಲ್ಲ, ಅಳಬಾರ್ದು.